ನಮ್ಮ ಸಹಕಾರ ಸಂಘಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಚೆಕ್ ವಿತರಣೆ, ಸದಸ್ಯರ ಮರಣ ಮತ್ತು ರಾಸು ಮರಣ ಪರಿಹಾರ ಚೆಕ್ ವಿತರಣಾ ಸಮಾರಂಭದ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾಗಿರತಕ್ಕಂಥ ಜಯಮುತ್ತು ಅವರೇ, ಮಾಜಿ ಸಚಿವರು, ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರು ಆಗಿರತಕ್ಕಂಥ ಯೋಗೇಶ್ ಅವರೇ, ಬೆಂಗಳೂರು ಹಾಲು ಸಹಕಾರ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರೇ, ಮಂಜುನಾಥ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಪ್ರಮುಖರೇ ಮತ್ತು ಪ್ರಮುಖವಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ರಲ್ಲಿ ಮತ್ತು ತಮ್ಮ ಕುಟುಂಬಗಳ ಆರ್ಥಿಕ ಒಂದು ಬೆಳವಣಿಗೆಯನ್ನು ಕಾಣತಕ್ಕಂಥ ನಿಟ್ಟಿನಲ್ಲಿ ಉತ್ತಮವಾದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸಂಘದ ಎಲ್ಲ ನನ್ನ ಆತ್ಮೀಯ ಸದಸ್ಯ ತಂದೆ ತಾಯಂದ್ರೆ, ಯುವಕ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಯೋಗೀಶ್ ಅವರು ಮಾತನಾಡಿದ್ದಾರೆ, ಜಯಮುತ್ತು ಅವರು ಹಲವಾರು ವಿಷಯಗಳನ್ನ ಮಾತನಾಡಿದ್ದಾರೆ. ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಈಗ. ಆದ್ರೆ ಇವತ್ತು ಈ ಸಂದರ್ಭದಲ್ಲಿ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಬಹಳ ಒಂದು ಪ್ರತಿಭಾ ಪುರಸ್ಕಾರದ ಒಂದು ಪ್ರಶಸ್ತಿನ ಪಡೀಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಬಂದಿದ್ದೀರಿ. ಬಹುಶಃ ನಿಮ್ಮ ಒಂದು ಅಂಕವನ್ನು ನೋಡಿದಾಗ ನಿಮ್ಮ ತಂದೆ ತಾಯಂದ್ರು ನಿಮ್ಗೇನು ಜನ್ಮ ಕೊಟ್ಟಿದ್ದಾರೆ, ನಿಮ್ಮ ತಂದೆ ತಾಯಂದ್ರ ಹೆಸರನ್ನ ಉಳಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ವಿಶೇಷವಾಗಿ ಹೆಚ್ಚಿನ ಅಂಕಗಳನ್ನು ಪಡೆಯೋದ್ರ ಮುಖಾಂತರ ನಿಮ್ಮ ತಂದೆ ತಾಯಂದ್ರಿಗೆ ಒಂದು ನೆಮ್ಮದಿಯನ್ನು ತಂದುಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನ ಹೇಳೋದ್ರ ಮುಖಾಂತರ ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಏನೊಂದು ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ತಾವು ಸಂಘದ ವತಿಯಿಂದ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಮತ್ತು ಹಲವು ಕುಟುಂಬದಲ್ಲಿ ನಿಧನರಾಗಿರ್ತಕ್ಕಂಥ ಸಂಘದ ಸದಸ್ಯರ ಕುಟುಂಬಗಳಿಗೂ ಹಣವನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ನೀವು ಯಾವೊಂದು ಹಸುಗಳನ್ನು ಸಾಕಬೇಕಾದ್ರೆ ಹಸುಗಳ ಮರಣದಿಂದ ಆ ಒಂದು ಸಮಸ್ಯೆಗೆ ಒಳಗಾಗಿ ನೋವಿಗೆ ಒಳಗಾಗ್ತಕ್ಕಂಥ ಅದಕ್ಕೂ ಒಂದು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಒಂದು ಯೋಜನೆ. ಬೆಂಗಳೂರು ಹಾಲು ಉತ್ಪಾದಕರ ಸಂಘದ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಏನಿದೆ, ನಮ್ಮ ಸ್ನೇಹಿತರುಗಳು ಮಾತನಾಡಬೇಕಾದ್ರೆ ಇವತ್ತು ರೈತರು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೀತಿಯ ಶ್ರಮಗಳನ್ನು ಹಾಕಬೇಕಾಗಿದೆ, ಎಷ್ಟು ಕಷ್ಟಗಳಿದೆ ಅಂತಕ್ಕಂಥದ್ದನ್ನ ಈಗ ಹಸುಗಳಿಗೆ ಆಹಾರವನ್ನು ಸರಬರಾಜು ಮಾಡ್ತಕ್ಕಂಥದ್ರಲ್ಲಿ ಯಾವೊಂದು ಬೆಲೆಯ ಒಂದು ನಿಯಂತ್ರಣ ಇಲ್ಲದೆ ಹೆಚ್ಚಿನ ಒಂದು ಹಣವನ್ನು ಖರ್ಚು ಮಾಡಬೇಕಾಗಿದೆ. ಇವತ್ತು ನಿಮ್ಗೆ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಸಹಕಾರಗಳು ಸರ್ಕಾರದಿಂದ ದೊರಕಬೇಕು ಅಂತ ಹೇಳಿ ಇವತ್ತು ಪಕ್ಕದ ಗುಜರಾತ್ನಲ್ಲಿ ಲೀಟರ್ಗೆ 56 ರೂಪಾಯಿ ಕೊಡ್ತಾ ಇದ್ದಾರೆ. ಅವರು ಖರ್ಚು ಮಾಡತಕ್ಕಂಥದ್ದು ಏನು ಖರ್ಚು ಮಾಡ್ತಾರೆ, ನಾವು ಅಷ್ಟೇ ಖರ್ಚು ಮಾಡ್ತಾ ಇದ್ದೇವೆ. ನಮಗೆ 31 ರೂಪಾಯಿ 32 ರೂಪಾಯಿ ಕೊಡ್ತಕ್ಕಂಥದ್ದು ಏನಿದೆ, ಕನಿಷ್ಠ ಒಂದು 50 ರೂಪಾಯಿ ಆದ್ರೂ ದೊರಕಿದ್ರೆ ನಮ್ಮ ರೈತರು ನೆಮ್ಮದಿಯಿಂದ ಬದುಕಬಹುದು ಅಂತಕ್ಕಂಥದ್ದು ಕೆಲವರು ಚರ್ಚೆ ಮಾಡೋದು ನಾನು ಗಮನಿಸಿದ್ದೇನೆ. ಇವತ್ತು ನಮ್ಮ ರೈತರು ಭೂಮಿಯನ್ನು ನಂಬಿ ಬೆಳೆ ಬೆಳೆಯತಕ್ಕಂಥ ಒಂದು ದಿನಗಳೇನಿತ್ತು, ಹಲವಾರು ರೀತಿಯ ಸಮಸ್ಯೆಗಳನ್ನು ನೀವೆಲ್ಲ ಎದುರಿಸ್ತಾ ಇದ್ರಿ. ಆದರೆ ಈ ಒಂದು ಹಾಲು ಉತ್ಪಾದನೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ
ಹಲವಾರು ರೀತಿಯ ಒಂದು ಬೆಳವಣಿಗೆಗಳು ಆದ ನಂತರ ಸ್ವಲ್ಪ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ತಾಯಂದಿರು ಒಂದು 4 ಸಂಪಾದನೆ ಮಾಡಿ ನಿಮ್ಮ ಮಕ್ಕಳ ಒಂದು ವಿದ್ಯೆಗೆ, ನಿಮ್ಮ ಕುಟುಂಬದ ನಿರ್ವಹಣೆಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಅವಕಾಶಗಳು ದೊರಕಿತು. ಬಹುಶಃ ನಾನು 1994-95 ಇದ್ದಂತ ನಮ್ಮ ರಾಜ್ಯದ ಜಿಲ್ಲಾ ಕೇಂದ್ರಗಳ ಒಂದು ಹಾಲು ಉತ್ಪಾದಕರ ಕೇಂದ್ರಗಳೇನಿತ್ತು, ಅವತ್ತು ಸುಮಾರು 11 ಹಾಲು ಉತ್ಪಾದಕರ ಜಿಲ್ಲಾ ಕೇಂದ್ರಗಳು ಸಂಪೂರ್ಣವಾಗಿ ನಷ್ಟದಲ್ಲಿತ್ತು. ಆ ನಷ್ಟದಲ್ಲಿದ್ದಂತಹ ಸಂಸ್ಥೆಗಳನ್ನ ಒಂದು ಲಾಭದಾಯಕವಾಗಿ ತರತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ರೇವಣ್ಣ ಅವರು ಕೆಎಂಎಫ್ ಅಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಒಂದು ಹಾಲು ಉತ್ಪಾದನೆ ಗುಜರಾತ್ ನಂತರ ಕರ್ನಾಟಕ ರಾಜ್ಯ 2ನೇ ಸ್ಥಾನಕ್ಕೆ ನಾವು ಬರತಕ್ಕಂಥದ್ದಕ್ಕೆ ಆಗಿನ ದಿನಗಳಲ್ಲಿ ಬಹಳ ಸಂಕಷ್ಟಗಳಿತ್ತು. ಈಗ ಅದು ಹೆಚ್ಚು ಕಡಿಮೆ 30-35 ವರ್ಷ ಆಗಿದೆ. ಆ ದಿನಗಳೆಲ್ಲ ಬಹಳ ಜನ ಮರೆತು ಬಿಟ್ಟಿದ್ದೇವೆ. ಇವತ್ತು ಒಂದು ಲಾಭದಾಯಕವಾದ ಒಂದು ವಾತಾವರಣ ನಾವೇನು ಕಾಣ್ತಾ ಇದ್ದೇವೆ. ಈಗ ನಮ್ಮ ಸ್ನೇಹಿತರು ಹೇಳಿದಂತ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಸುಮಾರು 88 ಲಕ್ಷ ಲೀಟರ್ ಹಾಲನ್ನ ಇವತ್ತು ಉತ್ಪಾದನೆ ಮಾಡ್ತಾ ಇದ್ದೇವೆ. ಇನ್ನೊಂದು 20 ಲಕ್ಷ ಆ ಗುರಿಯನ್ನು ನಾವು ಮುಟ್ಟಿದ್ರೆ 1 ಕೋಟಿ ಲೀಟರ್ ಹಾಲನ್ನ ಉತ್ಪಾದನೆ ಮಾಡತಕ್ಕಂಥ ಅವಕಾಶಗಳಿದೆ ಅಂತ ಹೇಳ್ತಾ ಇದ್ರಿ. ಈಗ ನಮ್ಮ ಈ ಒಂದು ತಾಲೂಕಿನಲ್ಲೇ ಸುಮಾರು 2,60,000 ಲೀಟರ್ ಹಾಲು ತಾವು ಉತ್ಪಾದನೆ ಮಾಡ್ತಾ ಇದ್ದೀರಿ ಪ್ರತಿದಿನ. ಅದಷ್ಟೇ ಅಲ್ಲ, ಪ್ರತಿದಿನದ ನಿಮಗೆ ನಿಮ್ಮ ಹಾಲು ಉತ್ಪಾದನೆಗೆ ಬರ್ತಾ ಇರತಕ್ಕಂಥ ಹಣ ಸುಮಾರು 88 ಲಕ್ಷ ಪ್ರತಿದಿನ ನಿಮಗೆ ಪೇಮೆಂಟ್ ಆಗ್ತಿದೆ. ಅದ್ರ ಜೊತೆಗೆ ತಿಂಗಳ ಲೆಕ್ಕ ತೆಗೆದ್ರೆ ಸುಮಾರು 26 ಕೋಟಿ ಹಾಲು ಉತ್ಪಾದನೆಯಲ್ಲಿ ಚನ್ನಪಟ್ಟಣ ತಾಲೂಕು ಒಂದಕ್ಕೇನೆ ಇವತ್ತು ತಿಂಗಳಿಗೆ 26 ಕೋಟಿ ನಮ್ಮ ತಾಯಂದರಿಗೆ ಸಂಘದ ಸದಸ್ಯರಿದ್ದೀರಿ, ನಿಮ್ಮೆಲ್ಲರಿಗೆ ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಈಗಿನ ಒಂದು ಬದುಕಿನ ಒಂದು ವ್ಯವಸ್ಥೆಗಳಲ್ಲಿ ಒಂಚೂರು ಉಸಿರಾಡತಕ್ಕಂಥ ಶಕ್ತಿ ನಿಮಗೆ ಬಂದಿರತಕ್ಕಂಥದ್ದು ಈ ಹಾಲು ಉತ್ಪಾದನೆಯನ್ನ ನಮ್ಮ ತಾಯಂದ್ರು ಹಸುಗಳನ್ನು ಸಾಕೇನು ಮಾಡ್ತಾ ಇದ್ದೀರಿ, ಇದರಿಂದ ಸ್ವಲ್ಪ ನೀವು ಉಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಹಳ್ಳಿಗಳಲ್ಲಿ ಇದೆಲ್ಲ ಒಂದು ಭಾಗ. ಇವತ್ತು ಈ ಬಹಳ ಮಕ್ಕಳುಗಳಿಗೆ ಇವತ್ತೇನು 5,000 ರೂಪಾಯಿಗಳ ಒಂದು ಆರ್ಥಿಕ ನೆರವನ್ನು ಪ್ರತಿಭಾ ಪುರಸ್ಕಾರದ ಹೆಸರಿನಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹಸುಗಳು ಮರಣ ಹೊಂದಿರತಕ್ಕಂಥದ್ದು ಮತ್ತು ಸದಸ್ಯರು ಮರಣ ಹೊಂದಿರತಕ್ಕಂಥವ್ರು ಹಲವಾರು ನೆರವುಗಳಲ್ಲಿ ಕೊಡ್ತಾ ಇರತಕ್ಕಂಥದ್ದು, ಇವೆಲ್ಲ ಒಳ್ಳೆಯ ಒಂದು ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲಿ. ಆದರೆ ಇವತ್ತು ಪ್ರೋತ್ಸಾಹ ಧನ ಅಂತಕ್ಕಂಥದ್ದು, ಈ ಪ್ರೋತ್ಸಾಹ ಧನವನ್ನ ಸುಮಾರು 700-800 ಕೋಟಿ ಹಣ ಇನ್ನು ಬಿಡುಗಡೆ ಆಗಿಲ್ಲ ರಾಜ್ಯದಲ್ಲಿ ಅಂತಕ್ಕಂಥದ್ದು ಒಂದು ಬಿಡುಗಡೆ ಆಗಲಿಲ್ಲ ಅಂತಕ್ಕಂಥದ್ದು ಇದೆ. ಅದಕ್ಕೆ ಕಾರಣ ಸರ್ಕಾರದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನಿಮಗೆ 5-6 ತಿಂಗಳು ಹಣ ಪ್ರೋತ್ಸಾಹನ ಬರದೇ ಇದ್ರೆ ಈಗಿನ ಒಂದು ಹಾಲಿನ ಒಂದು ಬೆಲೆಯನ್ನು ಒಂದು ಕಡೆ ನಿಮ್ಮ ಒಂದು ನಷ್ಟ ಬೆಳೆಯಲ್ಲಿ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಏನು ಹಣವನ್ನು ತೊಡಗಿಸ್ಕೊತಾ ಇದ್ದೀರಿ, ಪ್ರತಿದಿನದ ಖರ್ಚು ವೆಚ್ಚ ಮೇವಿಗೆ ಹಸುಗಳಿಗೆ, ಇವತ್ತು 3 ತಿಂಗಳು 4 ತಿಂಗಳು ನಿಮ್ಗೆ ಹಣ ಬರದೇ ಇದ್ರೆ ಪ್ರೋತ್ಸಾಹ ಧನ ಎಲ್ಲಿಂದ ನೀವು ಹಸುಗಳು ಸಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಒಂದು ದೊಡ್ಡ ಸವಾಲು ನಿಮ್ಮ ಮುಂದೆ ಇರತಕ್ಕಂಥದ್ದು ನಾನು ಅರ್ಥ ಮಾಡ್ಕೋಬಲ್ಲೆ. ಬಹಳ ಸಲ ನಾವು ಹೇಳಿದ್ದೇವೆ, ಕಳೆದ 2-3 ತಿಂಗಳಿಂದ ಹಾಲು ಉತ್ಪಾದಕರ ಪ್ರೋತ್ಸಾಹ ಧನವನ್ನು ನಿಲ್ಲಿಸಬೇಡಿ, ತಕ್ಷಣ ಕೊಡಿ ಅಂತಕ್ಕಂಥದ್ದನ್ನ ನಾವು ಒತ್ತಾಯ ಆಗ್ತಾ ಇದ್ದೇವೆ. ನಾನು ಇಲ್ಲಿರ್ತಕ್ಕಂಥ ನಮ್ಮ ತಾಯಂದಿರು ತಪ್ಪು ತಿಳ್ಕೋಬೇಡಿ, ಒಂದೆರಡು ರಾಜಕೀಯವಾಗಿ ಒಂದೆರಡು ಮಾತಾಡಬೇಕು. ನಾನು ಅನ್ಯತಾ ಯಾರು ಭಾವಿಸ್ಬೇಡಿ, ನಿಮ್ಮ ಅನುಮತಿ ಪಡೆದು ಮಾತಾಡ್ತೇನೆ. ಈಗ ಇತ್ತೀಚೆಗೆ ನಾನೇನು ಮಂಡ್ಯ ಲೋಕಸಭೆ ಚುನಾವಣೆಗೆ ನಿಲ್ಲಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು. ನಾನು ನಿಲ್ಲಬಾರದು ಅಂತ ಇದ್ದವನು. ಚನ್ನಪಟ್ಟಣದಲ್ಲಿ ಕಳೆದ 2 ಚುನಾವಣೆ ತಮ್ಮ ಆಶೀರ್ವಾದದಲ್ಲಿ ಶಾಸಕನಾಗಿ ಆಯ್ಕೆಯಾಗಿ ಮುಖ್ಯಮಂತ್ರಿಯಾಗಿ ಒಂದು 14 ತಿಂಗಳು ಕೆಲಸ ಮಾಡ್ಲಿಕ್ಕೆ ಅವಕಾಶ ದೊರಕಿತು.
ಇದ್ದಂತ 14 ತಿಂಗಳ ಅವಕಾಶದಲ್ಲಿ ನೀವು ಕೊಟ್ಟಂತ ಶಕ್ತಿ ಏನಿದೆ ನನಗೆ ಆಶೀರ್ವಾದ ಮಾಡಿದ್ರಿ. ಸುಮಾರು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡತಕ್ಕಂಥ ನಿರ್ಧಾರ ಮಾಡಿ ಹಣವನ್ನು ಬಿಡುಗಡೆ ಮಾಡಿಕೊಟ್ಟೆ ಇಡೀ ರಾಜ್ಯದ ನಮ್ಮ ರೈತರ ಸಾಲ ಮನ್ನಾ ಯೋಜನೆಯಲ್ಲಿ. ವೇದಿಕೆ ಮೇಲೆ ಯೋಗೀಶ್ ಅವರು ಇದ್ದಾರೆ. ನಾವು ಯೋಗೀಶ್ ಅವರು ಇಬ್ಬರು ಒಂದು ಕಾಲದಲ್ಲಿ ನೇರವಾಗಿ 2 ಚುನಾವಣೆಗಳನ್ನು ಎದುರಿಸಿದ್ದೇವೆ. ಈಗ ನಾವು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಹೊಂದಾಣಿಕೆ ಆದಂತ ಹಿನ್ನೆಲೆಯಲ್ಲಿ ಒಟ್ಟಾಗಿ ನಾವು ಕೆಲಸ ಮಾಡತಕ್ಕಂಥ ಒಂದು ವಾತಾವರಣ ಇವತ್ತೇನು ನಿರ್ಮಾಣ ಆಗಿದೆ. ನಾನು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತೇನೆ, ಈ ಜಿಲ್ಲೆಯ ಈ ತಾಲೂಕಿನ ಜನ ವಿಶೇಷವಾಗಿ ಅತ್ಯಂತ ಸ್ವಾಭಿಮಾನಿ ಜನಗಳು. ನೀವು ಶ್ರಮಪಟ್ಟು ಕೆಲಸ ಮಾಡಿ ನಿಮ್ಮ ಕುಟುಂಬವನ್ನ ಗೌರವಯುತವಾಗಿ ಬದುಕ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಂತವರು ಈ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮ್ಮ ಚನ್ನಪಟ್ಟಣ ತಾಲೂಕಿನ ಜನ ಅಂತಕ್ಕಂಥದ್ದು. ನಾನು ಪ್ರಥಮವಾಗಿ ರಾಜಕಾರಣಕ್ಕೆ ಏನು ಕಾಲಿಟ್ಟೆ 95-96ರಲ್ಲಿ ಅವತ್ತು ವರದೇಗೌಡರು ಶಾಸಕರು. ಅದಕ್ಕಿಂತ ಮುಂಚೆ ಬೀಜಲಿಂಗೇಗೌಡರು ದೇವೇಗೌಡರ ಜೊತೆ ವಿರೋಧ ಪಕ್ಷದ ನಾಯಕರೇನಿದ್ರು ಅವರಿಬ್ಬರು ಒಟ್ಟಾಗಿದ್ದಂಥ ಸಂದರ್ಭದಲ್ಲೂ ನಾನು ಹತ್ತಿರದಿಂದ ಚನ್ನಪಟ್ಟಣ ತಾಲೂಕಿನ ಒಂದು ಪರಿಚಯ ಇಟ್ಟುಕೊಂಡಿದ್ದೇನೆ. ಪ್ರಥಮ ಬಾರಿಗೆ ನನಗೆ 96ರಲ್ಲಿ ಲೋಕಸಭೆಗೆ ಕಳಿಸ್ತಕ್ಕಂಥದ್ರಲ್ಲಿ ನಿಮ್ಮ ಪಾಲು ಬಹಳ ದೊಡ್ಡದಿದೆ. ಚನ್ನಪಟ್ಟಣ ತಾಲೂಕಿನ ಜನತೆ, ಈ ಜಿಲ್ಲೆಯ ಜನತೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥದ್ದನ್ನ ನಾನು ಬದುಕಿರೋವರೆಗೂ ಮರೆಯೋಲ್ಲ. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬೆಳಗ್ಗೆಯಿಂದ ಬಹುಶಃ ಇಲ್ಲಿ ಕೆಲವು ಹೆಣ್ಣುಮಕ್ಕಳು ಸಹ ಬೆಳಗ್ಗೆ ಬಂದಿದ್ರು ಮನೆ ಹತ್ರ. ಸುಮಾರು 1,500 ಜನದ ಮೇಲೆ ಬೆಳಗ್ಗೆ 8 ಗಂಟೆಯಿಂದ ಜನಗಳನ್ನ ಭೇಟಿ ಮಾಡತಕ್ಕಂಥ ಅನಿವಾರ್ಯತೆ ನನಗೆ. ಮಂಡ್ಯ ಚುನಾವಣೆಯಲ್ಲಿ ಅಲ್ಲಿ ಜನ ಇವತ್ತೇನು ನನ್ನನ್ನು ಆಯ್ಕೆ ಮಾಡಿದ್ರು, ಇಲ್ಲ ಮತ್ತೆ ನಾನು ರಾಜೀನಾಮೆ ಕೊಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಗಿದೆ. ರಾಜೀನಾಮೆ ಕೊಟ್ಟಿದ್ದೇವೆ. ಈಗ ಅಲ್ಲಿಯ ಜನ ನನಗೇನು ಆಯ್ಕೆ ಮಾಡಿ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ನಾನಿವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥದ್ದೇನಿದೆ, ಇವತ್ತು ಕರ್ನಾಟಕ ರಾಜ್ಯದ ಜನತೆಯ ಒಂದು ಭಾವನೆ, ಬರೀ ನನ್ನ ಪಕ್ಷದ ಕಾರ್ಯಕರ್ತರು ಅಂತ ಹೇಳಲ್ಲ, ನನ್ನ ಬೆಳೆಸಿರ್ತಕ್ಕಂಥ ನನ್ನ ಜನ ಅಂತ ಹೇಳಲ್ಲ, ಇಡೀ ರಾಜ್ಯದ ಎಲ್ಲಾ ಭಾಗದಲ್ಲೂ ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿರೋದನ್ನೇ ಏನೋ ಕುಮಾರಣ್ಣ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟ, ಈಗ ನಮ್ಮಿಂದ ಅವನಿಂದ ಏನು ಬೇಕಾದರೂ ಇವತ್ತು ನಮ್ಮ ಕೆಲಸ ಆಗುತ್ತೆ ಅಂತಕ್ಕಂಥ ಒಂದು ಆಸೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಆ ಜನಗಳ ಒಂದು ನಿರೀಕ್ಷೆ ಇಟ್ಟುಕೊಂಡು ನನ್ನ ಹತ್ರ ಕಳೆದ ಒಂದು ವಾರದಿಂದ ಬರತಕ್ಕಂಥ ನೋಡಿದಾಗ ನನಗೆ ಭಯ ಆಗ್ತದೆ. ನಿಜಕ್ಕೂ ಈ ಜನರ ಒಂದು ನಿರೀಕ್ಷೆಗಳನ್ನ ನಾನು ಮುಟ್ಲಿಕ್ಕೆ ಸಾಧ್ಯವ? ಇದನ್ನು ನಾನು ನೆನೆಸ್ಕೋತೀನಿ. ಭಯ ಆಗುತ್ತೆ. ಒಂದು ಕಡೆ ಕೇಂದ್ರದಲ್ಲಿ ಇವತ್ತೇನು ಮಂತ್ರಿ ಆಗಿದ್ದೇನೆ, ಬಹಳ ಜನ ಆಸೆ ಇತ್ತು. ಮಂಡ್ಯ ಜಿಲ್ಲೆ ನಮ್ಮ ರಾಮನಗರ ಜನ ಕುಮಾರಣ್ಣ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆದರೆ, ಕೃಷಿ ಇಲಾಖೆ ಸಚಿವ ಆದರೆ ನಮ್ಗೆಲ್ಲರಿಗೂ ರೈತರಿಗೊಂದು ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ಬಹಳ ಆಸೆ ಪಟ್ಟಿದ್ರಿ. ಆದರೆ ನನಗೆ ಅಂತಿಮವಾಗಿ ಇವತ್ತೇನು 2 ದೊಡ್ಡ ಇಲಾಖೆಗಳನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವನಾಗಿ ಇದು ಅತ್ಯಂತ ಸವಾಲು ಕಠಿಣವಾದಂತ ಮಾರ್ಗ. ಇದು ಅದೇ ನನಗೆ ಹೋಗಬೇಕಾಗಿರೋದು. ಕೇಂದ್ರ ಸರ್ಕಾರದಲ್ಲಿ ರಾಜ್ಯದ ಆಡಳಿತ ಇರತಕ್ಕಂಥದ್ದು ಒಂದು ರೀತಿ, ಕೇಂದ್ರದ ಆಡಳಿತವೇ ಬೇರೆ ರೀತಿ ಇದೆ. ನಾನು ಅಲ್ಲಿಯ ಆಡಳಿತಕ್ಕೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕಾದ್ರೆ ಆ ಸಿಸ್ಟಮ್ನಲ್ಲಿ ಸ್ವಲ್ಪ ಸಮಯವೂ ಬೇಕಲ್ಲಿ. ನಾನು ಅಲ್ಲಿ ಆ ಹೊಂದಾಣಿಕೆಯನ್ನ ಮಾಡಿ ಒಂದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನ, ಇಡೀ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಯೋಜನೆಗಳಿಗಿರಬಹುದು, ದೇಶದ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡತಕ್ಕಂಥದ್ದಕ್ಕೆ ನಾನು ಕೆಲವು ಮಾಹಿತಿಗಳನ್ನ ಅಲ್ಲೇನು ಕೂತು ಕಚೇರಿಗಳಲ್ಲಿ ಕೆಲಸ ಮಾಡಬೇಕಾಗಿದೆ. ನಾನು ಅಲ್ಲಿ ಹೆಚ್ಚಿನ ಗಮನ ಕೊಟ್ಟರೆ ಇಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ಜನ ಎಲ್ಲಪ್ಪ ಕುಮಾರಣ್ಣ ಓಟ್ ಹಾಕ್ಸ್ಕೊಂಡು ಹೋದ ಪತ್ತೆ ಇಲ್ಲ, ನಮ್ಮ ಕೈಗೆ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲಿ ಹೋಗ್ಬೇಕು? ನಾನು
ಇದು ನನ್ನನ್ನು ಕಾಡ್ತಾ ಇರತಕ್ಕಂಥದ್ದು. ಆದ್ರೆ ಒಂದು ಮಾತು ಹೇಳ್ತೇನೆ, ಇಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆ ಜನರ ಮುಂದೆಯಿಂದ ರಾಜ್ಯದ ಜನತೆಗೆ ಹೇಳ್ತೇನೆ, ನಾನು ಎಲ್ಲೇ ಇದ್ರು ನನ್ನ ಹೃದಯ ನನ್ನ ಮನಸ್ಸು, ಯಾಕೆಂದ್ರೆ ಪಾಪ ಮೊನ್ನೆ ಯಾರೋ ಬಂದು ಹೇಳಿದ್ದಾರೆ ನಮ್ಮ ಪಕ್ಕದವರು, ಕನಕಪುರದವರು, ಎಂಥದ್ದು ಚನ್ನಪಟ್ಟಣವೇ ನನ್ನ ಜೀವ ಅಂತ ಹೇಳಿ. ಏನೋ ಈಗ ಹೊಸದಾಗಿ ಜೀವ ಶುರು ಆಗ್ಬಿಟ್ಟಿದೆ ಚನ್ನಪಟ್ಟಣದ ಬಗ್ಗೆ. ಇಷ್ಟು ದಿವಸ ಎಲ್ಲಿ ಹೋಗಿದ್ರು? ಕಳೆದ 1.25 ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಯಾರು ಒಂದಿನ ಚನ್ನಪಟ್ಟಣಕ್ಕೆ ಬಂದು ಏನ್ ಕಷ್ಟ, ಚನ್ನಪಟ್ಟಣದಲ್ಲಿ ಕೆಲಸ ಏನಾಗಬೇಕು ಅಂತ ಯಾರಾದ್ರೂ ಬಂದು ಕೇಳಿದ್ರ? ಇಲ್ಲ ಪಾಪ, ಎಂಥದ್ದು ಜನಸಂಪರ್ಕ ಅಂತ ಬೇರೆ ಮಾಡೋದಲ್ಲ ಅವ್ರ ತಮ್ಮ ಲೋಕಸಭಾ ಸದಸ್ಯರು. ಯಾವ್ದಾದ್ರು ಊರಲ್ಲಿ ಏನಾದ್ರು ಸ್ಕೂಲ್ ಕಟ್ಟಡ ಕಟ್ಟಬೇಕು, ಇಲ್ಲ ಆಸ್ಪತ್ರೆ ಕಟ್ಟಬೇಕು, ಇಲ್ಲ ಏನಾದ್ರು ಕೆಲಸ ಆಗಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದು ಕೇಳಿ ಏನಾದ್ರು ಕೆಲಸ ಮಾಡಿದ್ರು? ನನ್ನ ಮಕ್ಕಳು ಸಮಾನ ನನ್ನ ಹೆಣ್ಮಕ್ಳಿಗೆ ಕೂತಿದ್ದೀರಿ. ನಿಮ್ಮ ಕಾಲೇಜ್ ಕಟ್ಸಿದೀವಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ, ಮುಖ್ಯಮಂತ್ರಿ ಆದ ನಂತರ ಇವತ್ತೇನಲ್ಲಿ ಕಟ್ಟಿದೀವಿ ಕಟ್ಟಡಗಳು ಶಿಕ್ಷಣ ಕ್ಷೇತ್ರದಲ್ಲಿ, ಯಾವತ್ತಾದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಿದ್ರ ಇವರು? ಈಗ ಪಾಪ ಬಂದವರೇ, ಮೊನ್ನೆ ಎಲ್ಲ ದೇವಸ್ಥಾನ 14-15 ದೇವಸ್ಥಾನ ಬೇರೆ ಸುತ್ತಕೊಂಡು ಹೋಗೋರು. ಈಗ ಪ್ರಥಮವಾಗಿ ದೇವಸ್ಥಾನ ಸುತ್ತಿ ಈಗ ನಾಳೆಯಿಂದ 2 ದಿವಸ ಕಾರ್ಯಕ್ರಮ, 24-26 ನಮ್ಮ ಅಧಿಕಾರಿಗಳಿಗೆ. ನಿಜಕ್ಕೂ ನನಗೆ ಈ ಕಳೆದ 1 ವಾರದಿಂದ ನೀವು ಯಾವ ರೀತಿ ನಡ್ಕೊತಾ ಇದ್ದೀರಿ ಅಧಿಕಾರಿಗಳು, ನಿಮ್ಮನ್ನ ನಾನು ಮೆಚ್ಚಿ ಮಾತನಾಡಬೇಕು, ಇಲ್ಲ ಬೇರೆಯವರು ಅವ್ರು ಬೈತಾರಲ್ಲ ಆ ರೀತಿ ನಾನು ಪದ ಬಳಕೆ ಮಾಡಬೇಕು? ಮೊನ್ನೆ ಸಭೆ ಮಾಡ್ತಾರೆ, ಬಹುಶಃ ಮಾಧ್ಯಮ ಸ್ನೇಹಿತರಿಗೂ ಅರ್ಥ ಆಗಿರ್ಬೋದು. ನಾನೇನೋ KDB ಮೀಟಿಂಗೇ ಮಾಡಲಿಲ್ಲ ಇಲ್ಲಿ ಅಧಿಕಾರಿಗಳದ್ದು, ಪಾಪ ಈಗ ಮಾಡಕ್ ಬಂದವ್ರೆ. ನಾನು ಮೀಟಿಂಗ್ ಮಾಡಿದಾಗ ನಿಮ್ನೆಲ್ಲ ಒಳಗಡೆ ಕೂರ್ಸ್ಕೊಂಡೇ ಮೀಟಿಂಗ್ ಮಾಡಿದೆ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಳಗೆ ಕೂರ್ಸ್ಕೊಂಡು ಕದ್ದು ಮುಚ್ಚಿ ಏನು ಮಾಡಲಿಲ್ಲ. ಅಧಿಕಾರಿಗಳಿಗೆ ಎಷ್ಟು ಒಳ್ಳೆ ರೀತಿ ನೀಡಬೇಕು, ಕೆಲಸ ಮಾಡ್ರಪ್ಪ, ಜನಗಳಿಗೆ ಕಷ್ಟ ಕೊಡಬೇಡಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ರೈತರುಗಳನ್ನ ಅಲಸಬೇಡಿ, ಕಚೇರಿಗಳಿಗೆ ಒಳ್ಳೆ ರೀತಿಯಲ್ಲೇ ಚರ್ಚೆ ಮಾಡಿದ್ದೇವೆ. ಈಗ ಪಾಪ ಇವರು ಬಂದವರು ನಿಮ್ಮನ್ನೂ ಹೊರಗೆ ಕಳಿಸಿದ್ರು ಅಂತ ವಿಷಯ ಬಂತು. ಡೆಲ್ಲಿಲಿ ಇದ್ದೆ ನಾನು. ಆಮೇಲೆ ಅದು ಎಂಥವು ನಿಮ್ಮ ಅಧಿಕಾರಿಗಳ ಮೊಬೈಲ್ ಫೋನ್ಗಳು ಅವನ್ನು ಎಲ್ಲ ಎತ್ತಿಟ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂದ್ರೆ, ಇಂಥವ್ರನ್ನ ನೀವು ಚನ್ನಪಟ್ಟಣದ ಜನ ನೀವು ಮುಂದಕ್ಕೆ ಆಯ್ಕೆ ಮಾಡಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಕೈ ಮುಗಿದು ನೀವು ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನಮ್ಮಲ್ಲಿ ಯಾವ ಕಚ್ಚಾಟ ಇಲ್ಲ. ಈಗ ಯೋಗೀಶ್ ನಾವು ಅಣ್ಣತಮ್ಮದ ತರನೇ ಇದ್ದೇವೆ. ಮೊದಲು ಹೊಡೆದಾಟ ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿಯೊಳಗೆ ಸಂಘರ್ಷ ಕಳೆದ 20 ವರ್ಷದಿಂದ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಸ್ವಲ್ಪ ಹೊಂದಾಣಿಕೆ ಆಗಬೇಕಾಗಿದೆ. ಈಗ ದೇಶ ದೃಷ್ಟಿಯಿಂದ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಏನಿದೆ, ನನ್ನನ್ನು ಮುಗಿಸ್ಲೇಬೇಕು ಅಂತ ಪಾಪ ಏನೇನೋ ಮಾಡ್ಕೊಂಡು ಹೊರಟವ್ರೆ. ಪ್ರತಿನಿತ್ಯ ಟಿವಿಗಳು ಹಾಕಿದ್ರೆ ನನಗೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನಾವು ದೇವರು ನಂಬಿದ್ದೇವೆ. ತಪ್ಪುಗಳು ಕೆಲವರು ಮಾಡ್ತಾರೆ, ತಪ್ಪು ಮಾಡಿ ಅಂತ ನಾವು ಹೇಳ್ತೀವ? ಈಗ ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳು ತಪ್ಪು ದಾರಿಗೆ ಹೋಗಿ ಅಂತ ನೀವು ಹೇಳ್ತೀರಾ? ಕೆಲವು ಘಟನೆಗಳು ನಡೆದಿದೆ. ದೇವೇಗೌಡರಿಗೂ ಅದಕ್ಕೂ ಸಂಬಂಧ ಏನು? ಕುಮಾರಸ್ವಾಮಿಗೂ ಅದಕ್ಕೂ ಸಂಬಂಧ ಏನು? ಈ ವಯಸ್ಸಲ್ಲಿ ಒಬ್ಬ ಮಾಜಿ ಪ್ರಧಾನಮಂತ್ರಿನ ಅವನ ಯಾವನೋ ಒಬ್ಬ ಚಾನಲ್ ನಾನು ಏಕವಚನದಲ್ಲಿ ಪದ ಬಳಕೆ ಮಾಡ್ತಾನೆ ಅಂದ್ರೆ, ಬಹುಶಃ ಆ ಪದ ಬಳಕೆ ಏನಾದರೂ ಈಗ ಬಂದವರಲ್ಲ, ಈಗ ಚನ್ನಪಟ್ಟಣ ಉದ್ಧಾರ ಮಾಡ್ತೀವಿ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಅಷ್ಟೊತ್ತಿಗೆ ಬೆಂಕಿನೇ ಹಾಕಿರೋರು. ನಾವು ಆ ಕೆಲಸ ಮಾಡಿಲ್ಲ, ಮಾಡ್ಕೊಳ್ಳಿ ಪಾಪ, ಅವನೇನೋ ಮಾಡ್ಕೊತಾವನೆ, ಖುಷಿ ಪಡ್ತಾವ್ರೆ ಅಂತ ನಾವು ಸುಮ್ಮನಿದ್ದೀವಿ. ಕಾನೂನಿದೆ ದೇಶದಲ್ಲಿ, ತಪ್ಪು ಯಾರೇ ಮಾಡಿದ್ರು ತಲೆ ಬಾಗ್ಲೇಬೇಕು ನಾವು. ನಾನು ಅಷ್ಟಕ್ಕೆ ನಿಲ್ಲಿಸ್ತೀನಿ, ಅದರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಈಗ ಪಾಪ ನಾಳೆ ಈಗೆಲ್ಲ ನಮ್ಮ ಅಧಿಕಾರಿಗಳು ಗುಲಾಮರಾಗಕ್ಕೂ ಒಂದು ಇತಿಮಿತಿ ಇದೆ. ನಿಮಗೆ ಇಬ್ರು ಅಣ್ಣತಮ್ಮಂದರಿಗೆ ಅವ್ರ ಗುಲಾಮರ ಕೆಲಸ ಮಾಡೋಕ್ಕೂ ಒಂದು ಇತಿಮಿತಿ ಇದೆ ಅನ್ನೋದನ್ನ ಅಧಿಕಾರಿಗಳು ಮರಿಬೇಡಿ. ನಾವೇನು ರಾಜಕೀಯ ನಾಳೆ ಬೆಳಗ್ಗೆ ನಿವೃತ್ತಿ ಒಂದಲ್ಲ. ಇಲ್ಲಿರೋ ಪುಣ್ಯಾತ್ಮರು ನಮ್ಮನ್ನು ಉಳಿಸ್ತಾರೆ ಈ ರಾಜ್ಯದಲ್ಲಿ. ಆದ್ರೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಈ ವೇದಿಕೆ ಮುಖಾಂತರ, ಇಲ್ಲಿ ಅಧಿಕಾರಿಗಳಿಗಲ್ಲ,
ಈ ರಾಜ್ಯದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ ಈ ವೇದಿಕೆ ಮುಖಾಂತರ. ಏನೋ ಇಲ್ಲೂ ಒಂದು ತಾನಂದು ಬಗೆದರೆ ಬೇರೊಂದು ಬಗೆವುದು ದೈವ ಅಂತ ಹೇಳಿ. ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನನ್ನ ನಡವಳಿಕೆಯೆಲ್ಲ ನೋಡಿದ್ದಾರೆ. ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದೇನೆ. ನನ್ನ ಕೈಗೆ ಅಧಿಕಾರಿಗಳು ಸಿಗಾಕೊಳ್ಳಲ್ವಾ? ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಜನತೆಯ ಮುಂಭಾಗದಲ್ಲಿ ಹೇಳ್ತಾ ಇದ್ದೇನೆ, ನಾನು ದುರಹಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಂತಲಾದರೂ ಅನ್ಕೊಳ್ಳಿ. ಇವತ್ತು ನನಗೆ ನಂಬಿಕೆ ಇದೆ, ಈ ರಾಜ್ಯದಲ್ಲಿ ಇವತ್ತಲ್ಲ ನಾಳೆ ಈ ನಾಡಿನ ಜನತೆ ಮತ್ತೆ ಅಧಿಕಾರವನ್ನ ಈ ರಾಜ್ಯದಲ್ಲಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ನಮ್ಮ ಜೀವನದಲ್ಲಿ ದೇವೇಗೌಡರಾಗಲಿ ನಾನಾಗಲಿ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಕೆಲಸಗಳನ್ನ ಮಾಡಿ ಅಂತೇಳಿ ಯಾವನೇ ಒಬ್ಬ ಅಧಿಕಾರಿ ನಾವು ಹೇಳಿಲ್ಲ, ಸೂಚನೆ ಕೊಟ್ಟಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಇವರಿಬ್ರು ಏನೇನು ಮಾಡಿದ್ದಾರೆ ಗೊತ್ತಿದೆ. ಈಗ ಏನ್ ನಡೀತಾ ಇದೆಯಲ್ಲ, ಇದು ಪ್ರಾಯಶ್ಚಿತ್ತ ಮುಂದೆ ಏನ್ ನಡೀದೆ ಅನ್ನೋದನ್ನ ಕಾದ್ ನೋಡೋಣಂತೆ. ಈ ಅಧಿಕಾರಿಗಳಿಗೂ ಹೇಳ್ತೇನೆ, ಯಾವ ಪಟ್ಟಿಗೆ ನಡ್ಕೋತಾ ಇದ್ದೀರಿ. ನಾನು ಇಲ್ಲಿ ಚನ್ನಪಟ್ಟಣದ ಅಧಿಕಾರಿಗಳಿಗೆ ಹೇಳ್ತಾ ಇಲ್ಲ, ಇವೇನೋ ಘಟನೆಗಳು ನಡೀತಾವಲ್ಲ. ಆಮೇಲೆ ಅದು ಯಾವ್ದೋ ಪಾಪ ಚಿತ್ರನಾಟದ ಕುಮಾರಸ್ವಾಮಿ ಡೆಲ್ಲಿಯಿಂದ ಕೂತ್ಕೊಂಡು ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನಾನು ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಅದಿನ್ನೊಂದು ಕತೆ ಕಟ್ತಾರೆ. ನನಗೆ ಸಂಬಂಧ ಇಲ್ಲದೆ ಇರೋದು ಯಾವ ಮಟ್ಟಕ್ಕೆ ನಡೀತಾ ಇದೆ. ನನ್ನ ಬೆಳೆಸಿರ್ತಕ್ಕಂಥ ಜನರ ಮುಂದೆ ಹೇಳ್ತೇನೆ, ಈ ಜಿಲ್ಲೆಯ ಜನ, ಅಲ್ಲಿ ಹುಟ್ಟಿದ್ದೆ ನಾನು ಹೊಣೆಹಸಿಪುರದಲ್ಲಿ. ಈ ಜಿಲ್ಲೆಯ ಜನ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥವ್ರು ನೀವು ನನ್ನ ಭಾಗದ ದೇವರು ಅಂತಕ್ಕಂಥ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಈ ಜಿಲ್ಲೆಯ ಜನರ ಬಗ್ಗೆ. ಇವತ್ತು ರಾಮನಗರ ನಾನು ದೇವೇಗೌಡರು ಬರೋವರಿಗೆ ಆ ಕ್ಷೇತ್ರ ಹೇಗಿತ್ತು, ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಅಭಿವೃದ್ಧಿ ಆಯಿತು. ಈ ಅಣ್ಣ ತಮ್ಮಂದ್ರು ಬಂದು ಅದಕ್ಕೆ ಮಾಡಿದ್ರ ಅಭಿವೃದ್ಧಿನ? ಚನ್ನಪಟ್ಟಣಕ್ಕೆ ಇವ್ರ ಕೊಡುಗೆ ಏನು? ಇವತ್ತಲ್ಲಿ ನಿಮ್ಮ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹತ್ರ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲನೇ ಹಂತದಲ್ಲಿ ನನ್ನ ರೈತರಿಗೋಸ್ಕರವಾಗಿ ರೇಷ್ಮೆಯ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಮಟ್ಟದಲ್ಲಿ ಇವತ್ತು ಏಷ್ಯಾ ಖಂಡದಲ್ಲೇ ದೊಡ್ಡ ಒಂದು ಮಾರ್ಕೆಟ್ ಅನ್ನ ಇವತ್ತು ನಾನಲ್ಲಿ ನಿರ್ಮಾಣ ಮಾಡತಕ್ಕಂಥ ನಿರ್ಧಾರ ಮಾಡಿಸಿದರೆ ನಮ್ಮ ರೈತರ ಬದುಕಿಗೆ ಮಾಡಿಸಿರ್ತಕ್ಕಂಥದ್ದು ನಾನು. ಇಲ್ಲಿ ನಮ್ಮ ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ ನ 20 ಕೋಟಿ ವೆಚ್ಚದಲ್ಲಿ ಇವತ್ತಲ್ಲಿ ಕೆಲಸ ನಡೀತಾ ಇದ್ರೆ ನನ್ನ ರೈತರಿಗೋಸ್ಕರವಾಗಿ ಕಾರ್ಯಕ್ರಮ ಮಾಡಿರೋದು ನಾನು. ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ 2006ರಲ್ಲಿ ಬರಬೇಕಾಗಿತ್ತು, ಇವತ್ತು ಮಾಡಕ್ಕಾಗಿಲ್ಲ. ಇವತ್ತಲ್ಲಿ 1000 ಬೆಡ್ಡಿನ ಆಸ್ಪತ್ರೆ ಇದ್ದಿದ್ರೆ ನೀವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತಾ? ನಿಮ್ಮ ಕುಟುಂಬದಲ್ಲಿ ಕಾಯಿಲೆಗಳು ಬಂದು ಬೆಂಗಳೂರಿಗೆ ಹೋಗೋದ್ರೊಳಗೆ ಎಷ್ಟು ಪ್ರಾಣ ಹೋಗಿದೆ ನನಗೆ ಗೊತ್ತಿದೆ. ನನಗೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದ್ರೆ ಒಂದ್ ಹೇಳ್ತೀನಿ, ದೇವೇಗೌಡಂದು ಕುಮಾರಸ್ವಾಮಿದು ಮುಗದೇ ಹೋಯ್ತು ರಾಜಕೀಯ, ಜನತೆಗಳ ಮುಗಿಸೇ ಇದ್ದೇವೆ ಅಂದ್ರಲ್ಲ. ಇವತ್ತು ನಿದ್ದೆಗೆಟ್ಟಿದ್ದಾರೆ ಅವರು. ಯಾವ ರೀತಿ ಕುಮಾರಸ್ವಾಮಿ ಮುಗಿಸಬೇಕು ಅಂತ ಹೇಳಿ ಇವತ್ತೇನು ಹೊರಟಿದ್ದಾರೆ ಕಳೆದ 2 ತಿಂಗಳಿಂದ. ಕುಮಾರಸ್ವಾಮಿ ಮುಗಿಸೋದಕ್ಕೆ ಹಣ ಬರಕ್ಕೆ ಇವರ ಬರೆಯೋರು. ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ದೇವರು ಇಲ್ಲೋ ಇದ್ದಾನೆ. ರಾಜಕೀಯ ಶಕ್ತಿ ತುಂಬಿರ್ತಕ್ಕಂಥ ನೀವಿದ್ದೀರಿ. ಆ ಶಕ್ತಿ ನಿಮ್ಮ ಕೈಲಿದೆ, ನಿಮ್ಮ ಕೈಲಿ ಆ ಶಕ್ತಿ ಇರೋದು. ಇಂಥವ್ರು 100 ಜನ ಹುಟ್ಟು ಬಂದರೂ ನಮ್ಗೇನು ಮಾಡೋಕ್ಕಾಗಲ್ಲ. ನನಗೆ ಆ ನಂಬಿಕೆ ನೋಡೋಣಂತೆ, ಹೆದರ್ಕೊಂಡು ಹೋಗಲ್ಲ. ಇಲ್ಲಿ ಪಾಪ ಈಗ ಎಂಥದೋ ಈಗ ನೋಡಿ, ಎಲ್ಲ ನಮ್ಮ ಅಧಿಕಾರಿಗಳು ಕೂತ್ಕೊಂಡು ಏನು ಮದುವೆ ಮನೆದು ಇನ್ವಿಟೇಷನ್ ಕವರ್ಗೆ ಹಾಕ್ಬೋತಾರಲ್ಲ, ಮದುವೆ ಮನೆ ಇನ್ವಿಟೇಷನ್ ಮನೇಲಿ ನೀವು ಕುಟುಂಬದಲ್ಲಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಕೂತ್ಕೊಂಡು ಅರಶಿನ ಹಚ್ಚಿ ಆ ಕಡೆ ಮೂಲೆಗೆ ಅಕ್ಕಿಗಳಿಟ್ಟು ಇನ್ವಿಟೇಷನ್ ಕವರ್ಗೆ ಹಾಕ್ಬಿಟ್ಟು ಎಲ್ಲ ಮನೆಗೆ ಹಂಚ್ತಿರಲ್ಲ, ಹಂಗ್ ಪಾಪ ಶುರುವಾಗಿದೆ ಈಗ. ಇಷ್ಟು ದಿವಸ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಇದು ಕೆಲಸ ಮಾಡ್ತಾವ್ರ? ಇಡೀ ರಾಜ್ಯದ ಜನತೆಗೆ ಈ ತರ ಕೊಡ್ತಾವ್ರ? ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ಇವ್ರು ಸೇವೆ ಮಾಡಕ್ಕೆ ನಿಮ್ ಸಹಕಾರ ಬೇಕಂತ ಈಗ ಇಲ್ಲಿ ಹೇಳೋರು. ಪಾಪ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಬಡವರಿಗೆ ಸಹಾಯವಾಗಲೆಂದು ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿರುತ್ತದೆ.
ನನಗೆ ಈ ಕೆಳಕಂಡ ಯೋಜನೆಯನ್ನು ಪಡೆಯಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಈ ಕೆಳಕಂಡ ಯೋಜನೆ ಪಡೆಯಲು ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದು, ದಯಮಾಡಿ ಸೂಕ್ತ ಪರಿಹಾರ ಒದಗಿಸಲು ತಮ್ಮಲ್ಲಿ ಕೋರುತ್ತೇನೆ. ಇದು ನೀವು ನಿಮ್ಮ ಪರವಾಗಿ ಅವರೆಲ್ಲ ಟೈಪ್ ಮಾಡಿಕೊಡ್ತಾವ್ರು ನಿಮಗೆ. ಇಡೀ ಮನೆಗೆ ಹಂತವರಿಗೆ ಚನ್ನಪಟ್ಟಣದಲ್ಲಿ ಇದನ್ನ ಮನೆಗೆ ಹಂತವ್ರಿಗೆ ಹೋದ ವರ್ಷದಲ್ಲೇ ಹಂಚಿಬಿಟ್ಟಿದ್ರೆ ಇನ್ನೂ ಸುಲಭ ಇನ್ನೊಂದು 10,000 ಓಟ್ ತಗೊಳಕಾಯ್ತಿರ್ಲಿಲ್ವಾ? ಪಾಪ ಚುನಾವಣೆಯಲ್ಲಿ ಏನಾಗಿದೆ, ಇದು ಹೋದ ಚುನಾವಣೆಗಿಂತ 6 ತಿಂಗಳ ಮುಂಚೆನೆ ಮಾಡಿದ್ರೆ ಇನ್ನೊಂದು 10,000 ಓಟ್ ಜಾಸ್ತಿ ಬರೋದು. ಈಗ ಪಾಪ ಬಂದವರಿಗೆ ಚನ್ನಪಟ್ಟಣಕ್ಕೆ ಇಲ್ಲಿ ವಿಳಾಸ, ನಿಮ್ಮದು ಹೆಸರು, ಮೊಬೈಲ್ ಸಂಖ್ಯೆ, ಆಧಾರ ಪಡಿತರ, ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ನಮೂದಿಸುವುದು, ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಇತರ ಪಿಂಚಣಿ ಯೋಜನೆ, ಪಾಣಿ ತಿದ್ದುಪಡಿ, ಪೋಡಿ ಎಲ್ಲಿದೆ ಕಾನೂನಲ್ಲಿ? ಎಲ್ಲಿಂದ ಪೋಡಿ ಇವರು ಅಧಿಕಾರಿಗಳು ಎಷ್ಟು ವಿಸ್ತಾರ ಮಾಡಿಕೊಡ್ತಾರೆ? ಮಾಡಕ್ ಸಾಧ್ಯವ? ನಾನು ನೋಡಿದ್ದೀನಿ ಈ ಪೋಡಿ ಕತೆ, ಈ ಕಥೆನೂ ನೋಡಿದ್ದೀನಿ. ಹೆಂಗೆ ನಡ್ಕೊಂಡವ್ರೆ ಅಂತ. ಏನು ಅಧಿಕಾರಿಗಳು 2 ದಿವಸದಿಂದ ಕಚೇರಿಯಲ್ಲಿ ಕೂತ್ಕೊಂಡು ಇದನ್ನ ಕವರ್ಗೆ ಹಾಕ, ಏನ್ ತುರ್ಕಿ ಈಗೆಲ್ಲ ಹಳ್ಳಿ ಮೇಲೆ ಬರ್ತಾವ್ರಿ. ಈಗ ಇಲ್ಲ ನೋಡ್ರಿ, ಬಾಗಿಲಿಗೆ ಬಂತು ಸರ್ಕಾರ, ನಿಮ್ಗಳದೇ ಸೈನು ಎಲ್ಲ ಹೆಬ್ಬೆಟ್ ಬೇರೆ ಒತ್ತಿಸ್ಕೊಂಡವ್ರಿ. ಈಗ ಇಲ್ಲಿ ನೋಡಿ, ಇಲ್ಲಿ ಪಾಪ ಹೆಣ್ಮಕ್ಳು ನಿಲ್ಲಿಸ್ಕೊಂಡು ಈ ಫೋಟೋ ಬೇರೆ ನಿಮ್ದೆಲ್ಲ ತಗೊಂಡಿದೀವಿ ಅಂತೇಳಿ ಅವ್ರಿಗೆ ಕೊಡ್ಬೇಕಲ್ಲ ಅಲ್ಲಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಈ ಗುಲಾಮ್ತನ ಎಷ್ಟು ವರ್ಷ ನಡೆಸ್ತೀರಿ ನೀವು? ಇವರು ಬಂದೇಳಿ ಕೆಲಸ ಮಾಡ್ಬೇಕಾ? ನಿಮಗೆ ಕೆಲಸ ಕೊಟ್ಟಿರೋದು ಯಾಕೆ ಅಧಿಕಾರಿಗಳಿಗೆ? ದಿನ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಹಳ್ಳಿಯಿಂದ ಬಸ್ ಚಾರ್ಜ್ ದುಡ್ಡಿರೋದಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಖಾತೆ ಮಾಡಿಸ್ಕೊಳ್ಳೋಕ್ಕೋ ಮಗದಕ್ಕೂ ಅಣ್ಣ ತಮ್ಮದ್ರು ಹೊಡೆದಾಡ್ಕೊಂಡು ಬಂದ್ರೆ ದುಡ್ಡು ಸಲ ನಿಂತ್ಕೊತೀರಿ ಕಾಂಪಿಟೇಷನ್ ಮಾಡಿ. ಈಗ ಇವ್ರು ಯಾರೋ ಗುಟ್ರಿ ಹಾಕವ್ರೆ ಅಂತೇಳಿ, ಎದುರಿಸವ್ರೆ ಅಂತ ಹೇಳಿ ಈಗ ಓಡಾಡ್ತಾ ಇದ್ದೀರಲ್ಲ ಅಧಿಕಾರಿಗಳು. ನಿಮ್ಮ ಯೋಗ್ಯತೆಗೆ ನಿಮ್ಮ ಹಿಡ್ಕೊಂಡಿದ್ದಾರೆ, ಯಾರು ಕೆಲಸ ಮಾಡಬೇಡಿ ಅಂತೇಳಿ ರೈತರದು. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಏನು ಪಾಪ ಹಿರಿಯ ಅಧಿಕಾರಿಗಳು ಸಹ ನಿಂತ್ಬಿಟ್ಟವ್ರೆ ಫೋಟೋ ಹಿಡ್ಕೊಂಡು ಹಳ್ಳಿ ಮೇಲೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕೇಳಿ ಅವರಿಗೆ. ಇವೆಲ್ಲ ವಿಧವಾ ವೇತನ ಅವೆಲ್ಲ ಆಮೇಲೆ ಕೊಡ್ಲಿ. ಇಲ್ಲಿ ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲೇ ಕೂತಿದ್ದೀರಿ. ಈಗ ಚನ್ನಪಟ್ಟಣ ತಾಲೂಕಿಗೆ 28 ಕೋಟಿ ನೀವು ಕೊಟ್ಟಿರೋ ಹಾಲಿಗೆ ಎಷ್ಟು? 28 ಕೋಟಿನ ಎಷ್ಟು ಬರಬೇಕು ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ? ದೇಶದಲ್ಲಿ 800 ಕೋಟಿ ಇರಬೇಕು ಅದು ರಾಜ್ಯದಲ್ಲಿ. ಆ ದೇಶದಲ್ಲಿ 618 ಕೋಟಿ, ಸಾರಿ, ರಾಜ್ಯದಲ್ಲಿ ಚನ್ನಪಟ್ಟಣಕ್ಕೆ ಎಷ್ಟು ದುಡ್ಡು ಬರಬೇಕು ನಿಮಗೆ? ಹಾಲು ಉತ್ಪಾದನೆ ಮಾಡೋ 5 ಪ್ರೋತ್ಸಾಹಧನ 5 ರೂಪಾಯಿ. ಆಮೇಲೆ ಇವೆಲ್ಲ ಕೊಡಿಸುವಪ್ಪ ನಮಗೆ, ಇವೆಲ್ಲ ಪಿಂಚಣಿ ಎಲ್ಲ ಆಮೇಲೆ ನೋಡ್ಕೊಳ್ಳೋದ. ನಮ್ಮ ದುಡ್ಡು ಕೊಡ್ಸಪ್ಪ ಮೊದ್ಲು ಅಂತ ಕೇಳಿ ನನ್ನ ತಾಯಂದ್ರು ಕೈ ಮುಗಿತೀನಿ. ನಮ್ಮ ದುಡ್ಡು ಕೊಡ್ಸಪ್ಪ, ಇದು ಕೇಳಿ ನೀವು. 61 ಕೋಟಿ ಚನ್ನಪಟ್ಟಣದ ಹಾಲು ಉತ್ಪಾದನೆ ಮಾಡಿ ನನ್ನ ತಾಯಂದ್ರು ನಿಮ್ಮಣ ನಿಮ್ಮ ದುಡಿಮೆ, ಆ ದುಡ್ಡು ತಗೊಂಡು ಅಲ್ಲ ಆಟ ಆಡ್ತಾವ್ರೆ. ಮೊದಲು ಈ ದುಡ್ಡು ಕೊಟ್ಬಿಡಪ್ಪ 61 ಕೋಟಿನ, ಆಮೇಲೆ ಇವೆಲ್ಲ ಕಾರ್ಯಕ್ರಮ ಕೊಡಿವೆ, ವಿಧವಾ ವೇತನ, ಪಿಂಚಣಿ ಅಂತ ಹೇಳಿ ದಯವಿಟ್ಟು ನಮ್ಮ ಹಳ್ಳಿ ತಾಯಂದ್ರೆ ಹೇಳ್ಬೇಕು ಅಂತ ಹೇಳಿ. ಆಮೇಲೆ ಅದೆಂದು ಮೊನ್ನೆ ನೋಡ್ರಿ, ನಮ್ಮ ಯೋಗೀಶ್ ಅವರು ಹೇಳ್ತಾ ಇದ್ರು ಪತ್ರಿಕೆಯಲ್ಲಿ, ಮುಸ್ಲಿಂ ಓಟ್ ಇನ್ನೂ 5,000 ಓಟ್ ಹೆಚ್ಚಿಸ್ಬೇಕಂತ. ಈಗ 7,000ನ ಜಾಸ್ತಿ ಮಾಡಿಸ್ಬೇಕಂತೆ. ರಾಮನಗರದಲ್ಲೂ ಇದೇ ಮಾಡಿ ತೆಗೆದ್ರು. ಬಹುಶಃ ಇನ್ನು ಮುಂದಕ್ಕೆ ನಾನು ಹೇಳಲೇಬೇಕಾಗ್ತದೆ ಇದೇ ತರ ಹೋದ್ರೆ. ರಾಮನಗರದಲ್ಲಿ ನಾನು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿ ನಮ್ಮ ಮಾರುಕಟ್ಟೆ, ರೇಷ್ಮೆ ಮಾರುಕಟ್ಟೆ ಮಾಡಕ್ ಹೋದಾಗ ಅದೊಂದು ದೊಡ್ಡ ನನ್ನ ಮೇಲೆ ರಾಮನಗರದಲ್ಲಿ ಪ್ರತಿಭಟನೆ ಬೇರೆ ಮಾಡಿಸಿದ್ರು. ಪ್ರತಿಭಟನೆ ಬೇರೆ. ನಮ್ಮ ಹಳ್ಳಿಯ ಜನಕ್ಕೆ ಒಂದು ಮನವಿ ಮಾಡ್ತೇನೆ, ಈ ಮುಸ್ಲಿಂ ಓಟ್ಗಳ ಮೇಲೆ ನಾನು ಗೌರವಿತ ದೇವೇಗೌಡರು ಈ ಮುಸ್ಲಿಂ ಸಮಾಜಕ್ಕೆ ಯಾವ ರೀತಿಯಲ್ಲಿ ನೆರವು ಕೊಟ್ಟಿರಿದ್ರು, ಯಾವ ರೀತಿ ಮೀಸಲಾತಿ ಕೊಟ್ಟಿದ್ರು, ಎಂದು ಸಹ ನಾವು ನಿಮ್ಮನ್ನು ಕೈ ಬಿಟ್ಟಿರಲಿಲ್ಲ. ನೀವು ನಮ್ಮನ್ನು ಯಾವ ರೀತಿ ನಡ್ಕೊಂಡು ಮೊದಲು ಹೆಂಗಿತ್ತು ನಿಮ್ಮ ಯೋಗ್ಯತೆಗೆ ರಾಮನಗರದ ಮುಸ್ಲಿಂ ನಾಯಕರಿಗೆ ಕೇಳ್ತೀನಿ. ಒಳಗಡೆ ಓಡಾಡಕ್ ಆಗ್ತಿರಲಿಲ್ಲ, ತಿಂದನ್ನ ಹೊರಗೆ ಬರೋದು ಕಕ್ಕಬೇಕಾಗಿತ್ತು ಅಂತ ವಾಸನೆಯಲ್ಲಿ.
ಇವತ್ತು ಆ ರಾಮನಗರ ಯಾವ ರೀತಿ ಅಭಿವೃದ್ಧಿ ಮಾಡೋದು, ಅದಕ್ಕೆ ಕುಕ್ಕರ್ ಕೊಡ್ತಾರೆ, ಸೀರೆ ಕೊಡ್ತಾರೆ, ಅವೆಂತ ಡೈನಿಂಗ್ ಟೇಬಲ್ ಇದು ಕೊಡ್ತಾರೆ, ಸೆಟ್ ಕೊಡ್ತಾರೆ ಅಂತೇಳಿ ಓಟ್ ಹಾಕೊಂಡು ಎಷ್ಟು ದಿವಸ ನಡೆಸ್ತೀರಿ? ಅಷ್ಟು ಅಭಿವೃದ್ಧಿ ಮಾಡಿದ್ದಕ್ಕೆ ಒಂದು ಕ್ರಿಯೆ ಬೇಡವಾ? ನಾನು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ಕ್ಷಮಿಸಿ ಎಲ್ಲರೂ. ಬಹಳ ಮಾತಾಡ್ಬಿಟ್ಟೆ, ನೋವಿನಿಂದ ಮಾತಾಡಿದ್ದೀನಿ. ನಾನು ಮಾತು ಹೇಳಬೇಕು ಅಂತ ಆದ್ರೆ, ಒಂದು, ಇವತ್ತು ನನಗೆ ಭಗವಂತ ನಿಮ್ಮ ಆಶೀರ್ವಾದದಲ್ಲಿ ಏನೊಂದು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ. ನೆನ್ನೆ ದಿನ HMT ಫ್ಯಾಕ್ಟರಿ ಹೋಗಿದ್ದೆ, 3.5 ಗಂಟೆ ಸಭೆ ಮಾಡಿದ್ದೇನೆ. ಹಿಂದೆ ವಿಶ್ವೇಶ್ವರಯ್ಯ ಕಟ್ಟಿದಂತ ಮೈಸೂರು ಮಹಾರಾಜರು ಕಟ್ಟಿದಂತ ಒಂದು HMT ಉದ್ಯಮ ಇವತ್ತು ಸಂಪೂರ್ಣ ತಿಂದು ತೇಗ ನೀರು ಕುಡಿದ್ಬಿಟ್ಟವ್ರೆ. ನೆನ್ನೆ ಹೋಗಿದ್ದೆ, ಅಲ್ಲಿ ಪರಿಸ್ಥಿತಿ ಏನಿದೆ ನೋಡಿದ್ದೇನೆ. ನಮ್ಮ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಜನ ಇವತ್ತು ಬೀದಿಲಿದ್ದಾರೆ. ಒಂದು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ, ಚನ್ನಪಟ್ಟಣಕ್ಕೂ ಸಹ ನಾನು ಕೆಲವು ಯೋಜನೆಗಳನ್ನ ತರಬೇಕು ಅಂತೇಳಿ ಈಗಾಗಲೇ ರಾಮನಗರ ಚನ್ನಪಟ್ಟಣಕ್ಕೆ ಅವಕಾಶ ಇದೆ ನನಗೆ. ಒಂದು ಕೆಲವು ದೊಡ್ಡ ಮಟ್ಟದ ಯೋಜನೆಗಳನ್ನು ತಂದು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾಗ ನಮ್ಮ ಹುಡುಗರು ಅದೆಂತದ್ದು ಸಿಲ್ಫ್ ಇದರಲ್ಲಿ KSICಲಿ ಹಣ 3-4 ವರ್ಷದಿಂದ ಕೆಲಸ ಮಾಡಿದ, 10 ವರ್ಷ 9 ವರ್ಷ 9,000 ಕೊಡ್ತಾವ್ರೆ. ಒಂದು ಮಾತು ಹೇಳೋಣ ಪರ್ಮನೆಂಟ್ ಮಾಡಕ್ಕೆ ಹೇಳಿ ಅಂತ. ಒಂದು 6-7 ತಿಂಗಳು ಸಮಯ ಕೊಡಿ ನನಗೆ. ಒಂದು ಭಗವಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದಾರೆ. ನಮ್ಮ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನೀವೇನ್ ನನಗೆ ರಾಜಕೀಯದ ಶಕ್ತಿ ತುಂಬಿದ್ದೀರಿ. ಇವತ್ತು ನಾನು ನಿಮಗೆ ಆದಂತ ದಾರಿ ಎರಿತೀನಿ. ಹಲವಾರು ರೀತಿಯ ಒಂದು ಉದ್ಯಮಗಳನ್ನ ಇಲ್ಲಿ ಜಿಲ್ಲೆಗೆ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತು ಹೇಳಿ, ಅವತ್ತು ಟೊಯೋಟಾ ಫ್ಯಾಕ್ಟರಿ ಬರ್ಬೇಕಾದ್ರೆ ದೇವೇಗೌಡರು ನಾನು ಕಾರಣ. ಅಲ್ಲಿ ಇವ್ರು ಮಾಡಿದ್ರಾ? ಇವತ್ತು ಇಂಡಸ್ಟ್ರಿಯಲ್ ಲೇಔಟ್ ಬಂತಲ್ಲ ಬಿಡದಿ ಒಳಗೆ, ಇವರೇನಾದ್ರು ಮಾಡಿದ್ರೆ ಇವರಲ್ಲಿ ಕಲ್ಲು ಹೊಡ್ಕೊಂಡು ವಿದೇಶಕ್ಕೆ ಕಲ್ಲು ಸಾಗಿಸ್ಕೊಂಡು ಕೂತಿದ್ದಾರೆ ಗಿರಾಕಿಗಳು. ಈಗ ಬಂದು ಏನೋ ಅಭಿವೃದ್ಧಿ ಮಾಡ್ಬಿಡ್ತೀವಿ, ನಾವು ಜಿಲ್ಲೆ ಮಗ ಇದು ಹೇಳ್ತಾರೆ. ಅದರಿಂದ ಇದು ಯಾವುದಕ್ಕೂ ಮರಳಾಗಬೇಡಿ. ನನ್ನ ತಾಯಂದರಿಗೆ ಹಿರಿಯರಿಗೆ ಕೈ ಜೋಡಿಸಿ ಎರಡೂ ಪಕ್ಷಗಳನ್ನ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ಬಿದ್ದಿದ್ದಾರೆ ಇಲ್ಲಿ ಈಗಾಗಲೇ. ಯಾವ ಮಟ್ಟಿಗೆ ಬೇಕಾದ್ರೂ ಹಣ ಖರ್ಚು ಮಾಡೋದಕ್ಕೆ ಏನು ತೊಂದರೆ ಖರ್ಚು ಮಾಡ್ತಾರೆ ಅವರು. ಅದಕ್ಕೆಲ್ಲ ಬಲಿಯಾಗದೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಂಥವ್ರು ಯೋಗೇಶೇ ಅಭ್ಯರ್ಥಿ ಆಗ್ಬೋದು, ಇಲ್ಲ ಜನತಾದಳದಿಂದಲೇ ಅಭ್ಯರ್ಥಿ ಆಗ್ಬೋದು. ನಾವು ತೀರ್ಮಾನ ಮಾಡ್ತೀವಿ, ನಮ್ಮಲ್ಲಿ ಯಾವ ಕಾರಣಕ್ಕೂ ಒಡಕ್ ಬರಲ್ಲ. ಯೋಗೇಶ್ ಶ್ರಮ ಪಟ್ಟಿದ್ದಾರೆ, ನಾವು ಅದರಿಂದ ತೀರ್ಮಾನ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಒಡಕಿಗೆ ಅವಕಾಶವಾಗಿ ನಾನು ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ. ನೀವುಗಳಲ್ಲಿ ನಿಗರ ನಿಮ್ಮ ಶಕ್ತಿ ನಮ್ದೇನಿಲ್ಲ. ನೀವು ನಿಮ್ಮ ಶಕ್ತಿಯನ್ನ ಸರಿಯಾದ ರೀತಿ ದಾರಿ ಎರೆದ್ರೆ, ನಿಮ್ ಶ್ರಮ ಇದ್ರೆ ನಾವು ಚುನಾವಣೆ ಗೆಲ್ತೀವಿ. ಒಂದ್ ಕಡೆ ಪತ್ರಿಕೆಗಳಲ್ಲಿ ಅದೇನೋ ನಿಖಿಲ್ ನಿಲ್ತಾನಂತೆ, ನಿಖಿಲ್ 2 ಬಾರಿ ಸೋತು ಅವನ್ ಪಟ್ಟಿರೋ ನೋವೇ ಸಾಕು ನನಗೆ. ನಾನು ದುಡುಕಿ ಯಾವುದೋ ನಿರ್ಧಾರ ಮಾಡಲ್ಲ. ನನಗೆ ಈ ಚುನಾವಣೆ ಗೆಲ್ಲೇಬೇಕಾದಂಥದ್ದು ಅನಿವಾರ್ಯ. ಅದರಿಂದ ಎರಡೂ ಪಕ್ಷದ ಕಾರ್ಯಕರ್ತರು ಯಾವುದೇ ಜಿದ್ದು ಬೇಕಿಲ್ಲ, ಪ್ರತಿಷ್ಠೆ ಬೇಕಿಲ್ಲ. ಕೂತ್ಕೊಂಡು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಯಾವ ಒಡಕಿಗೆ ಅವಕಾಶ ಕೊಡೋದಿಲ್ಲ. ನಿಮ್ ಜೊತೆಯಲ್ಲಿದ್ದೇವೆ, ನೀವು ಬೆಳೆಸಿದ್ದೀರಿ. ಇವತ್ತು ನಿಮ್ಮ ಮನೆ ಮಗ ಅಂತಕ್ಕಂಥವ್ರು ಸ್ವೀಕಾರ ಮಾಡಿ, ಅಣ್ಣ ತಮ್ಮ ಅಂತಕ್ಕಂಥವ್ರು ಸ್ವೀಕಾರ ಮಾಡಿ, ನಿಮ್ಮ ಬದುಕನ್ನ ಸರಿಪಡಿಸ್ತಕ್ಕಂಥದ್ದೇ ನನ್ನ ಜೀವನದ ಗುರಿ. 3 ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರೋ ನಾನು 3 ಬಾರಿ ಆಗಿದೆ. ಬಹುಶಃ ಯಾರಿಗೂ 3 ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರಲ್ಲ. ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ದುಡಿಮೆ ನಾನು ಅಕ್ರಮವಾಗಿ ಹಣ ಸಂಪಾದನೆ ಮಾಡಕ್ ಮಾಡ್ತಾ ಇದ್ದೇನೆ. ನಾನು ಅವ್ರ ಹತ್ರದಿಂದ ನೋಡಿದ್ದೀರಿ ನಾನು ಯಾವ ರೀತಿ ಬದುಕಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇಡಿ. ಇನ್ನು ಸ್ವಲ್ಪ ಎಲ್ಲ ಸಮಯ ಜಾಸ್ತಿ ತಗೊಂಡ್ಬಿಟ್ಟೆ ಕಣಪ್ಪ, ಎಲ್ಲ ಹೆಣ್ಮಕ್ಳು ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲರನ್ನು ನಿನ್ನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಇದೆಲ್ಲ ಶುರು ಮಾಡ್ಬಿಡಪ್ಪ. ಎಲ್ಲರಿಗೂ ಇಂಡಿ ಭೂಸಾ ವಿಷಯದಲ್ಲೂ ಸತ್ಯಗಾಲದ ಒಂದು ಸ್ವಲ್ಪ ಇನ್ನೊಂಚೂರು ಕೆಲಸ ಗೊತ್ತಾಯ್ತು. ಇಲ್ಲ ಬಿಡಿಸೋಣ. 27ನೇ ತಾರೀಕುವರೆಗೆ ವೆಯ್ಟ್ ಮಾಡಿ. 28 ನೀರು ಬಿಡಿಸೋಣಂತೆ. ಗೊತ್ತಾಯ್ತು. ಸರಿ ಅಣ್ಣ, ಸರಿ ಗೊತ್ತಾಯ್ತಣ್ಣ. ನೀರು ಬಿಡಿಸ್ತೀವಿ. ಇಲ್ಲಿ ಇಬ್ಬರು ಇದೀವಿ, ಯೋಗೇಶ್ ನಾವು ಇಬ್ಬರು ಇದೀವಿ. ನೀರು ಬಿಡಿಸ್ತೀವಿ. ನೀರು ಬಿಡಿಸೋಣ, ಎಲ್ರಿಗೂ ಒಳ್ಳೇದಾಗಲಿ. ಆ ಇಂಡಿ ಭೂಸಾದ ಬಗ್ಗೆನೂ ನಾನು ಇದ್ರ ಬಗ್ಗೆ ಇವತ್ತು ಸ್ವಲ್ಪ ರಿಯಾಯಿತಿ ದರದಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಏನು ಮಂಡನೆ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಆರ್ಥಿಕ ಸಚಿವರ ಜೊತೆ ಚರ್ಚೆ ಮಾಡಿ
ಏನಾದರೂ ಮಾಡ್ತೀನಿ, ಟ್ರೈ ಮಾಡ್ತೀನಿ, ಯಾಕೆಂದ್ರೆ ಆಮೇಲೆ ಕೊಡಿಸ್ಬಿಡ್ತೀನಿ ಅಂತ ಹೇಳಿದೆ ಅನ್ಕೋಬೇಡಿ. ಏನಿಲ್ಲ, 5 ರೂಪಾಯಿ ಬರ್ತಾ ಇದೆ ಪ್ರೋತ್ಸಾಹ ಧನ. ಕೇಂದ್ರ ಸರ್ಕಾರದ ಕಡೆಯಿಂದ ಇಡೀ ರಾಷ್ಟ್ರದಲ್ಲಿ ಹಾಲು ಉತ್ಪಾದನೆ ಮಾಡತಕ್ಕಂಥ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು 2 ರೂಪಾಯಿ 3 ರೂಪಾಯಿನ ಕೊಡಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗಬಹುದು. ಅದ್ರ ಬಗ್ಗೆ ಪ್ರಧಾನಮಂತ್ರಿಗಳಿಗೂ ಗಮನ ಸೆಳೀತೀನಿ, ನಮ್ಮ ಆರ್ಥಿಕ ಸಚಿವರಿಗೂ ಗಮನ ಸೆಳೆದು ಈ ಒಂದು ಇದ್ರ ಬಗ್ಗೆ ಏನಾದರೂ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ ರೈತನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.